ನಾಮಧಾರಿ ಸಮಾಜದ ನೇತೃತ್ವದಲ್ಲಿ ಎಲ್ಲ ಸಮಾಜಗಳ ಸಹಕಾರ ಪಡೆದು ಚಾತುರ್ಮಾಸ್ಯ ವ್ರತಾಚರಣೆಯನ್ನ ಯಶಸ್ವಿಗೊಳಿಸಬೇಕು ಎಂದು ಧರ್ಮಸ್ಥಳದ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಕರೆ ನೀಡಿದರು. ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ಶ್ರೀಗಳು ಹಮ್ಮಿಕೊಂಡ 42 ದಿನಗಳ ಚಾತುರ್ಮಾಸ್ಯ ವ್ರತಾಚರಣೆಗೆ ಗುರುವಾರ ಚಾಲನೆ ನೀಡಿದ ಮಹಾಮಂಡಲೇಶ್ವರ 1008 ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ಅವರು ಆಶೀರ್ವಚನ ನೀಡಿದರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂದು ಶ್ರೀ ನಾರಾಯಣ ಗುರುಗಳು ಹೇಳಿದ್ದಾರೆ. ಎಲ್ಲಾ ಸಮುದಾಯಗಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣುವ ಜೊತೆಗೆ ಒಗ್ಗಟ್ಟಿನಿಂದ ಬದುಕಬೇಕು. ಎಲ್ಲರೂ ಪವಿತ್ರ ಆತ್ಮಗಳೇ. ಆದರೆ ಆ ಆತ್ಮಗಳಿಗೆ ಆಸೆ, ಆಮಿಷೆ, ಮೋಹ ಎಂಬ ಮೋಡ ಕವಿದಿರುತ್ತೆ. ಆ ಮೋಡಗಳನ್ನು ಸರಿಸಿದಾಗ ದಿವ್ಯತೆ ಪಡೆಯುವ ಆತ್ಮವು ದೇವರ ಸಾನ್ನಿಧ್ಯ ಪಡೆಯುತ್ತದೆ. ಮನುಷ್ಯ ಬೇರೆ ಬೇರೆ ಆಲೋಚನೆಗಳಿಂದ ಗೊಂದಲಕ್ಕೊಳಗಾಗಬಾರದು. ಗುರುವಿಗೆ ಎಲ್ಲರೂ ಒಂದೇ. ಮನದಲ್ಲಿನ ಕಲ್ಮಶ ತೊಡೆದು ಹಾಕಲು ಗುರುಗಳು ಮಾರ್ಗದರ್ಶನ ಬೇಕು. ಭಗವಂತನಲ್ಲಿ ಶರಣಾಗಬೇಕು. ಧ್ಯಾನದ ಮೂಲಕ ಮನಸ್ಸು ಪಕ್ವ ಆಗಬೇಕು. ಹಾಗಾದರೆ ಮಾತ್ರ ಗುರು ಸಾನ್ನಿಧ್ಯದ ಮೂಲಕ ಭಗವಂತನನ್ನ ಕಾಣಬಹುದು. ಕೋನಹಳ್ಳಿ ಗ್ರಾಮದಲ್ಲಿ ಚಾತುರ್ಮಾಸ್ಯ ನಡೆಯುತ್ತಿದೆ ಎಂದರೆ ದೈವ ಸಂಕಲ್ಪ ಕಾರಣ. ಅಜಾತ ಶತ್ರುವಾದ HR ನಾಯ್ಕ್ ಕೋನಹಳ್ಳಿ ಅವರು ತಮ್ಮದೇ ತಂಡ ಕಟ್ಟಿಕೊಂಡು ಎಲ್ಲ ಸಮಾಜಗಳ ಸಹಕಾರ ಪಡೆದು ಚಾತುರ್ಮಾಸ್ಯ ನಡೆಸುವ ಜವಾಬ್ದಾರಿ ಹೊತ್ತಿಕೊಂಡಿರುವುದು ಗುರು ಸೇವೆ ಮಾಡುತ್ತಿದ್ದಾರೆ. ನಾಮಧಾರಿ ಸಮಾಜದವರು ಧಾರ್ಮಿಕವಾಗಿ ಒಗ್ಗಟ್ಟಾದರೆ ಉಳಿದೆಲ್ಲ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯ. ಚಾತುರ್ಮಾಸ್ಯ ಎಂಬ ಪುಣ್ಯದ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಶ್ರೀಗಳು ಕರೆ ನೀಡಿದರು. ರಚನೆ ಮಾಡಿ ರಾತ್ರಿ ಒಂದು 3 ತಿಂಗಳು ನಿರಂತರ ಪರಿಶ್ರಮ ಮಾಡಿದ್ರು. ಆ ಪರಿಶ್ರಮಕ್ಕೆ ಆ ಪರಮೇಶ್ವರನ ಆಶೀರ್ವಾದ ಇತ್ತು. ಬೆಳಿಗ್ಗೆ ಹೇಳಿದ್ರು, ಗುರುಗಳೇ ನಿನ್ನೆ ಮಳೆ ಬಂದ್ರೆ ಏನು ಅಂತ. ಅದು ನಿಮ್ಗೆ ಯಾತ್ರ ಚಿಂತೆ? ನಿಮ್ಮ ಮನೆ ಕೆಲಸ ಅಲ್ಲ, ನನ್ನ ಮನೆ ಕೆಲಸ ಅಲ್ಲ, ಸ್ವಾಮಿಯ ಕೆಲಸ. ಚಾತುರ್ಮಾಸದ ಸುತ್ತಮುತ್ತ ದೇವತೆಗಳು ತಿರಬೇಕು, ಅವ್ರು ನೋಡ್ಕೊಳ್ತಾರೆ, ನಿಮ್ಗೆ ಯಾಕೆ ಚಿಂತೆ ಅಂತ ಹೇಳಿದ್ರೆ ಅದೇ ಆಯ್ತಲ್ವಾ. ಒಟ್ಟಾದ ಮೇಲೆ ಶ್ರದ್ಧಾವಾನ್ ಲಭತೆ ಜ್ಞಾನ ಸಂಶಯಾತ್ಮ ವಿನಶ್ಯತಿ. ಯಾರಿಗೆ ಶ್ರದ್ಧೆ ಇದೆ ಅವನಿಗೆ ಜ್ಞಾನ ಇರ್ತದೆ, ಅವನು ದೇವತೆಗಳು ರಕ್ಷಣೆ ಮಾಡ್ತಾರೆ. ನಮಗೆ ಪೂಜೆ ಮಾಡುವಾಗಲೂ 5 ನಿಮಿಷ ತಾಳ್ಮೆಯಿಂದ ಆಚೆ ಈಚೆ ನೋಡ್ತೇವೆ. ಬಟ್ಟು ಬೇಗ ಆರತಿ ಮುಗಿಸ್ತಾರಾ ಇಲ್ವಾ? ಈಗ 5-6 ಆರತಿ ರೆಡಿ ಮಾಡಿ ಇಟ್ಟಿದ್ದಾರೆ. ಒಂದೇ ಆರತಿ ಮಾಡಿದ್ರೆ ಒಳ್ಳೆದಿತ್ತು ಅಂತ ಅನಿಸೋದು. ಹಾಗೆ ಆಗುವುದಿಲ್ಲ. ಭಗವಂತ ಏನ್ ಹೇಳ್ತಾನೆ? ಅನನ್ಯಸ್ಕಿಂತಾಯಂತು ಮಾಮ್ಯೇ ಜನ ಪರಿಯೋಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯ. ಅನನ್ಯವಾಗಿ ನನ್ನ ಚಿಂತೆಯನ್ನು ಮಾಡತಕ್ಕಂಥ ಯಾವ ನನ್ನ ಭಗವದ್ಭಕ್ತನಿದ್ದಾನೆ ಅವನು ಯೋಗಕ್ಷೇಮವನ್ನು ನಾನೇ ನೋಡ್ತೇನೆ ಅಂತ. ಒಟ್ಟಾದ ಮೇಲೆ ನಮಗೆ ಮನೆಯಲ್ಲಿ ಬೇಕಷ್ಟು ತಿಳುವಳಿಕೆ ಇರ್ಬೋದು, ಅಧಿಕಾರ ಇರ್ಬೋದು, ಸಂಪತ್ತು ಇರ್ಬೋದು, ಆದರೆ ಜಗತ್ತಿಗೆ ಕೆಲಸ, ಗುರುಪೀಠದ ಕೆಲಸ, ಸಮಾಜದ ಕೆಲಸ ಮಾಡ್ತಕ್ಕಂಥ ನಮಗೆ ಅಧಿಕಾರ ಬಂದಾಗ ಅದು ಮಾಡಬೇಕು ಅಂತ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಶಿವಾನಂದ ನಾಯ್ಕರು ಸಾಕಿದ್ದಾರೆ. ಒಂದು ಕಾಲದಲ್ಲಿ ಅವರು ಮಂತ್ರಿ. ಆಗ ನಮ್ಮ ಗುರುಪೀಠ ಇತ್ತು, ಗುರುಗಳಿತ್ತು. ಆ ಗುರುಪೀಠದ ಮುಖಾಂತರ ಸಮಾಜಕ್ಕೆ ಶಕ್ತಿ ಕೊಡಬೇಕೆಂಬ ಒಂದು ಅವರಿಗೆ ಆಲೋಚನೆ ಬಂತು. ಆ ನಿಟ್ಟಿನಲ್ಲಿ ಪ್ರಾಯಶಃ ಇವತ್ತು ಮೆರವಣಿಗೆ ಬರುವಾಗ ಅದನ್ನು ಜ್ಞಾಪಿಸಿಕೊಂಡ್ರು. ನಮ್ಮ ಹಾರ್ಜಿ ನಾಯ್ಕರ ತಂಡ, ಆ ತಂಡದ ಶಿವಾನಂದ ನಾಯ್ಕರಿಗೆ ಸಾಥ್ ಕೊಟ್ಟವು ಹಾರ್ಜಿ ನಾಯ್ಕ. ಇವತ್ತು ಅದೇ ಒಂದು ಘಟನೆ ಮರುಕಳಿಸ್ತಾ ಉಂಟಲ್ಲ ಗುರುಗಳೇ ಅಂತ ಹೇಳಿದ್ರು. ಖಂಡಿತ ಈ ಕಾಲಘಟ್ಟದಲ್ಲಿ ಒದಗಿರ್ತದೆ. ಯಾವಾಗ ಮತ್ತೆ ಅದು ಮೇಲ್ಮುಖವಾಗಿ ಬರಬೇಕು, ಚಿಗುರಬೇಕು, ಅದು ಮೊಳಕೆ ಹೊಡೆಯಬೇಕು ಅಂತ ಕಾಲವೇ ನಿರ್ಧರಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಆ ನೆನಪಾಯಿತು. ಕಾಲಕ್ಕೆ ಅಂತ ಜನ ಎಲ್ಲ ಹುಟ್ಕೊಳ್ತಾರೆ. ಈಗ ನೋಡಿ, ಇಲ್ಲ ಇದ್ರೆ ನಾನು HR ನಾಯ್ಕರದ್ದು ಸುಮಾರು ಸಲ ಆಲೋಚನೆ ಮಾಡ್ತೇನೆ. ಅದು ಸಣ್ಣ ವಿಷಯ ಅಲ್ಲಪ್ಪ, ಇವ್ರ ಹತ್ರ ಎಲ್ಲ ಕಲಿಯಬೇಕು. ಬೆಳಿಗ್ಗೆ ನಾವು ಕರ್ಕೊಂಡು ಹೋಗುವಾಗ ಪಾದ ನಮಸ್ಕಾರ ಮಾಡಿ ಬಹಳ ಶ್ರದ್ಧೆಯಿಂದ ಕರ್ಕೊಂಡು ಹೋಗಿ ಪೀಠದಲ್ಲಿ ಕೂರಿಸ್ತಾನೆ. ಮತ್ತೆ ಒಂದು ಪೀಠದಲ್ಲಿ ಕೂರಿಸಿ ದೀರ್ಘ ನಮಸ್ಕಾರ ಮಾಡಿ, ಗುರುಗಳೇ ತಪ್ಪಿದ್ರೆ ಕ್ಷಮಿಸಬೇಕು, ನನ್ನಿಂದ ನನ್ನ ಹುಡುಗರಿಂದ ನಿಮಗೆ ಏನಾದರೂ ವ್ಯತ್ಯಾಸ ಆಗಿದ್ರೆ ಕ್ಷಮಿಸಬೇಕು ಅಂತ ತುಂಬ ನಯ ವಿನಯದಿಂದ ಬೇಡ್ಕೊಳ್ತಿದ್ದ. ಯಾಕಾಗಿ? ಊರಿನ ಜನತೆಗಾಗಿ, ಅವರಿಗಾಗಿ ಅಲ್ಲ. ಹಾಗೆ ಯಾವುದೇ ನಮ್ಮ ಕೈಕರ್ಯ ಮಾಡುವಾಗ ನಮ್ಮೊಬ್ಬರಿಗೆ ಊಟ ಸಿಗ್ತದೆ, ಮನೆಯಲ್ಲಿ ಎಲ್ಲವೂ ಸಿಗ್ತದೆ. ನಮ್ಮ ಕೈಕರ್ಯ ಹಿಂದೆ ಜನತಾ ಕಲ್ಯಾಣ, ಜಗತ್ ಕಲ್ಯಾಣದ ದೊಡ್ಡ ಒಂದು ಇಚ್ಛಾಶಕ್ತಿ ಇದ್ರೆ ನಾವು ಎಲ್ಲ ಭಗವಂತನ ಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗ್ತೇವಂತೆ. ಆ ನಿಟ್ಟಿನಲ್ಲಿ ಇನ್ನು 42 ದಿವಸ ಇಲ್ಲಿ ದಿಲಿಯು ಬೈಯು ಬಲಿಯು ಆದಂತಹ ದೊಡ್ಡ ಕೈಂಕರ್ಯ ಅಂದ್ರೆ ನಾವು ನಿರಂತರ ತಪಸ್ಸಿನಲ್ಲಿ ಇರ್ತೇವೆ. ಹೊರಗೆ ಇಲ್ಲಿ ಕೀರ್ತನೆ ನಡೀತಾ ಇರ್ತದೆ, ಹೆಜ್ಜೆಗಳು ನಡೀತಾ ಇರ್ತದೆ. ಇದರ ಮಧ್ಯೆ ಎಲ್ಲ ದೇವತೆಗಳು ಸುತ್ತಮುತ್ತ ತಿರುಗಾಡ್ತಂತೆ. ಇದು ಶಾಸ್ತ್ರಜ್ಞರ ವಿಶ್ಲೇಷಣೆ. ಆದ ಕಾರಣ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದಂತಹ ನಾಮಧಾರಿ ಜನಾಂಗ ಇವತ್ತು ನಿಮ್ಮ ಕೋನಹಳ್ಳಿಯ ಒಂದು ಇತಿಹಾಸದಲ್ಲಿ, ಸುವರ್ಣಾಕ್ಷರದ ಇತಿಹಾಸದಲ್ಲಿ ನಿಮ್ಮ ಎಂಟ್ರಿ ಆಯಿತು ಅಂತ ಹೇಳ್ಬೋದು. ಇನ್ನೊಂದ್ಸಲ ನಮ್ಮ ಚಾತುರ್ಮಾಸ ಎಲ್ಲಿ ಬರ್ತಂತೆ ನಮ್ಗೆ ಗೊತ್ತಿಲ್ಲ, ಎಲ್ಲಿ ಹೋಗ್ತಂತೆ ಗೊತ್ತಿಲ್ಲ. ಅದು ಮೇಲಿಂದ ಸಿಗ್ನಲ್ ಬರೋದು ನಮಗೆ, ದೇವತೆಗಳು ಕೊಡ್ತು ಚಾತುರ್ಮಾಸ ಇಂತಲ್ಲೇ ಹೋಗ್ಬೇಕು. ಆ ಭೂಮಿ ತಾಯಿಗೆ ನಮ್ಮ ಆಕರ್ಷಣೆ ಇರಬೇಕು. ವನದುರ್ಗ ದೇವತೆ ಇದೆ ಅಂದ್ರೆ ಆ ನಿಟ್ಟಿನಲ್ಲಿ ಇಲ್ಲಿ ಬಂದಿದ್ದೇವೆ. ಆದ ಕಾರಣ ಚಾತುರ್ಮಾಸ ಒಂದು ಊರಿನಲ್ಲಿ ಆಚರಣೆ ಆಗುವುದರಿಂದ ಅಲ್ಲಿರುವಂಥ ಎಲ್ಲ ಪ್ರದೇಶಗಳಿಗೆ, ಮುಖ್ಯವಾಗಿ ಇಂದಿನ ಕಾಲದಲ್ಲಿ ರಾಜರು ಮಾಡ್ತಿದ್ರು, ನಾನು ಹೇಳಿದೆ ಅಲ್ಲವಾ, ಆ ರಾಜರಿಗೆ ಅದರ ಅನುಕೂಲ ಆಗ್ತದೆ. ಅವರ ಪ್ರದೇಶಕ್ಕೆ ಬರ್ತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿ ಇರ್ಬೋದು, ಅಥವಾ ಏನು ರೋಗ ರುಜಿನ ಇರ್ಬೋದು, ಇದರನ್ನೆಲ್ಲ ಮುಕ್ತರಾಗ್ತಾರೆ ಎಂಬ ಒಂದು ಸಂಕಲ್ಪ ಇತ್ತು ಆ ಕಾಲದಲ್ಲಿ. ಆದ ಕಾರಣ ಎಲ್ಲ
ನಮ್ಮ ನಾಯಕನವರು ಇಲ್ಲಿ ಮಾತಾಡಿದ್ರು, ಒಳ್ಳೆಯ ಸಂದೇಶವನ್ನು ಕೊಟ್ಟರು. ನಮ್ಮ ಮಧು ಬಂಗಾರಪ್ಪ, ನಾನು ಹೇಳಿದೆ, ನಿನ್ನ ಅಪ್ಪ ಇದ್ರೆ ಮಗ ಇವತ್ತು ನಮ್ಮ ಮಠ ಅಂತಾರಾಷ್ಟ್ರಕ್ಕೆ ಕೊಡ್ತಿತ್ತು ಅಂತ. ನಮ್ಮ ಮಠಕ್ಕೆ ಬೆಂಗಾಲವಾಗಿರ್ತವ ಗುರುಗಳ ಈ ಮಠವನ್ನು ಸುದೃಢಗೊಳಿಸಬೇಕು, ಯಾರನ್ನು ನಂಬೇಡಿ, ಯಾರ ಹತ್ರ ಒಂದು ಕೇಳಿಕ್ಕೆ ಹೋಗಬೇಡಿ, ಈ ಸಮಾಜ ಕಟ್ಟಬೇಕು ಅಂತ ಹೇಳಿ. ಹಾಗೊಂದು ಮಾತು ಹೇಳಿದೆ, ಸಮಾಜ ಕಟ್ಟೋದು ಹೇಗುವ, ಈಗ ಹುಡುಗರು ಸ್ವಲ್ಪ ಒಂದು ಅಧಿಕಾರ ಸಿಕ್ಕಿದ ಕೂಡಲೇ 10 ಜನರ ಮೇಲೆ ಸೆಲ್ಯೂಟ್ ತಗೊಂಡ ಮೇಲೆ ಯಾರನ್ನು ಪ್ರೀತಿ ಮಾಡಲಿಕ್ಕೆ ಬರಲ್ಲ ಅಂತ ಹೇಳಿ. ಆದರೂ ನನ್ನ ಪ್ರಯತ್ನ ಉಂಟು ಅಂತ ಹೇಳಿದೆ. ಮತ್ತೆ ಈಗ ಅದನ್ನೇ ನಾನು ನೋಡ್ತಾ ಇದ್ದೇನೆ. ಇವತ್ತು ಎಲ್ಲ ಇದನ್ನು ಸೇರಿಕೊಂಡು ಅದೇ ಒಂದು ನಮ್ಮ ಏನು ಮಾದರಿ ಉಂಟಲ್ವ, ಆ ಮಾದರಿಗೆ ಹೋಗುವ. ಇಲ್ಲಿ ಎಲ್ಲ ಜಾತಿ ಜನಾಂಗವನ್ನು ಇವತ್ತು ಕೂರಿಸಿ ಅವ್ರನ್ನ ಪ್ರೀತಿ ಮಾಡಿದ್ದೀರಿ. ಭಟ್ಕಲ್ನಲ್ಲಿ ಕೂಡ ಹಾಗೆ ದಿನಕ್ಕೊಂದು ಸಮಾಜವನ್ನು ಕೂರಿಸಿ ಅವಾಗ ಗೌರವಾರ್ಪಣೆ ಮಾಡ್ತಕ್ಕಂತಹ ಕೈಂಕರ್ಯವನ್ನು ಕೂಡ ಮಾಡಿದ್ದೀರಿ. ಇದಕ್ಕೆ ಯಾರೊಬ್ಬನ 1 ರೂಪಾಯಿ ಬಂದರೆ ಆಗ್ತದೆ, 1 ಕೋಟಿ ಕೊಟ್ಟರು ಆಗ್ತದೆ, ನಾವು ಅದನ್ನು ತೆಗೊಳ್ಳೋದಿಲ್ಲ ಎಂಬ ಭಾವನೆ ಇಲ್ಲ. ಯಾಕಂದ್ರೆ ನಮ್ಮ ಸೂರಜ್ ನಾಯ್ಕರು ಪಾಪ ಮಾತಾಡೋದು ನಮ್ಮ ಶಿಷ್ಯ, ಯಾವುದೋ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಯಾವುದೋ ಒಂದು ಬಂತು ಶಬ್ದ ಅಂದ್ರೆ ಇಲ್ಲಿ ಎಲ್ಲರೂ ಬರಲೇಬೇಕು. ಈಗ ನೋಡಿ, ನಮ್ಮ ಮುರಳಿ ಅವರು ಇದ್ದಾರೆ, ನನ್ನ ಶಾಲೆ ಇರುವಾಗ 1 ಲಕ್ಷದಾಗೆ ಕೊಡ್ತಿದ್ದೆ ಶಾಲೆಗೆ. ಇಲ್ಲಿ ನಮಗೇನು ಗೊತ್ತಾ, ನಮ್ಮ ಪರಂಪರೆಯನ್ನು ಬೆಳೆಸುವುದು, ಸಹೋದರತೆಯನ್ನು ಬೆಳೆಸುವುದು, ಮಾಡುವ ಕೈಂಕರ್ಯ, ನೇತೃತ್ವ, ನಾಮದಾನ ಜನಾಂಗದ ನೇತೃತ್ವ. ಆದರೆ ಇನ್ನಿತರ ಜನಾಂಗವನ್ನು ಸಹೋದರತೆಯಿಂದ ಒಂದೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಮಾತನಾಡಿ, ನಾರಾಯಣ ಗುರುಗಳ ಆಶಯದಂತೆ ಎಲ್ಲಾ ಸಮಾಜಗಳ ಮುಖಂಡರು ಸೇರಿ ಚಾತುರ್ಮಾಸ್ಯ ನಡೆಸುತ್ತಿರುವುದು ಖುಷಿಯ ಸಂಗತಿ. ನಮ್ಮ ಮಠ ಕೂಡ ಅನ್ನದಾನದ ಜೊತೆಗೆ ವಿದ್ಯಾದಾನ ಮಾಡುತ್ತಿದೆ. ನಾವು ಕೂಡ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡಬೇಕು. ಮುಂದಿನ ಬಾರಿಗೆ ಚಾತುರ್ಮಾಸ್ಯವನ್ನು ಘಟ್ಟದ ಮೇಲೆ ಕೈಗೊಳ್ಳಲು ಶ್ರೀಗಳು ಅನುಗ್ರಹಿಸಬೇಕೆಂದು ಮನವಿ ಮಾಡಿದರು. ಸಮಾಜದ ಒಂದು ಪ್ರೀತಿ ವಿಶ್ವಾಸದಿಂದ ಯಾವುದೇ ಥರದ ಸಂಘಟನೆ ಇದ್ದಾಗ ನಮ್ಮೆಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ತಗೊಳ್ಬೇಕಾಗ್ತದೆ. ನಮಗೆ ಎಷ್ಟರ ಮಟ್ಟಿಗೆ ದೇವರು ಆಶೀರ್ವಾದ ಮಾಡ್ತಾನೆ ಅನ್ನೋದು ಒಂದು ಭಾಗ. ಆದರೆ ನಿಜವಾಗ್ಲೂ ನಮಗೆ ಪ್ರಸಾದ ಏನಾದ್ರು ಬರಬೇಕಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಟ್ಟಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಈ 2 ವರ್ಷದಲ್ಲಿ ನಾನು ಕಲ್ತಿರ್ತಕ್ಕಂಥದ್ದು ಗುರುಗಳೇ. ಅದನ್ನು ನೀವು ಶ್ರೀರಾಮ್ ಕ್ಷೇತ್ರದಲ್ಲೂ ಕೂಡ ಭಾಳ ಕಷ್ಟದಲ್ಲಿ, ನನಗೆ ಗೊತ್ತಿದೆ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಬಂಗಾರಪ್ಪಾಜಿಯವರು ನನಗೆ ನೆನಪಿದೆ, ಆತ್ಮಾನಂದ ಸ್ವಾಮೀಜಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಆ ಶ್ರೀರಾಮ ಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಭಿಕ್ಷೆ ಬೇಡಿ ಅವರು ಆ ಮಠವನ್ನು ಆ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ದಿನಗಳು, ನಾನು ಅದರಲ್ಲೂ ಕೂಡ ಒಬ್ಬ ಪಾಲ್ದಾರಾಗಿದ್ದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅಲ್ಲಿರ್ತಕ್ಕಂಥ ಒಂದೊಂದು ಪಿಲ್ಲರು ಕೂಡ ಬಂಗಾರಪ್ಪಾಜಿಯವರ ಹೆಸರು ಹೇಳ್ತದೆ ಅಲ್ಲಿ ಶ್ರೀರಾಮ ಕ್ಷೇತ್ರದಲ್ಲಿ. ಅವರ ಒಂದು ಸಹಕಾರ ಯಾವತ್ತೂ ಕೂಡ, ಯಾಕಂದ್ರೆ ಬಂಗಾರಪ್ಪಾಜಿಯವರು ಹೇಳ್ತಾ ಇದ್ರು, ಇಲ್ಲ ಗುರುಗಳೇ ನೀವು ಮಾಡಿ, ಇದನ್ನು ಸಂಘಟನೆ ಮಾಡಿ, ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ. ಅದನ್ನು ಮುಂದ ಭಾಗದಲ್ಲಿ ಇವತ್ತು ಗುರುಗಳೇ ನೀವು ನೋಡ್ತಾ ಇರ್ತೀವಿ, ನೀವು ಮಾಡ್ತಾ ಇದ್ದೀರಿ. ಬಹಳ ಒಂದು ದೊಡ್ಡ ಸಂಘಟನೆ ನಡೀತಾ ಇದೆ. ಅದನ್ನ ಎಲ್ಲಾ ಸಮಾಜದವರು ಸೇರಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಅದನ್ನ ಇವತ್ತು ಇಲ್ಲಿ ಈ ಗ್ರಾಮದಲ್ಲಿ ಮಾಡಿರ್ತಕ್ಕಂಥದ್ದು ನನಗನ್ಸುತ್ತೆ. ದಯವಿಟ್ಟು ಒಂದು ನನ್ನಲ್ಲಿ ಮನವಿ ಇದೆ, ನೀವು ಘಟ್ಟದ ತಳಗಡೆನೇ ಇದ್ದೀರಿ, ದಯವಿಟ್ಟು ಘಟ್ಟದ ಮೇಲೇನೂ ನಾವು ಪರ್ಮಿಷನ್ ಕೊಡ್ತೀವಿ, ನೀವು ಬರಬೇಕು ಅಂತ ಹೇಳಿ ನಾವು ಕರಿತೀವಿ. ಎಲ್ಲರೂ ಬರ್ಬೋದು, ಎಲ್ಲರೂ ಬರ್ತಾರೆ. ನೀವು ಆ ಅವಕಾಶಗಳನ್ನು ಈಗ ಫಸ್ಟ್ ಅದಕ್ಕೆ ಎಂಟ್ರಿ ವೀಸಾ ಇವತ್ತೇ ಐತಿ. ನೆಕ್ಸ್ಟ್ ಟೈಮ್ ಅಲ್ಲಿ ಭೀಮಣ್ಣವ್ರ ಕ್ಷೇತ್ರದಲ್ಲಿ ದಯವಿಟ್ಟು ನೀವೇ ತೀರ್ಮಾನ ಮಾಡೋದ್ರಿಂದ ಕಷ್ಟ ನಮಗಿಲ್ಲಿ. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಕೋನಹಳ್ಳಿಯಲ್ಲಿ ಧಾರ್ಮಿಕತೆಯ ಕಂಪು ಸೂಸುವಂತೆ ಚಾತುರ್ಮಾಸ್ಯ ಕಾರ್ಯಕ್ರಮವನ್ನು ನನ್ನ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವುದು ಖುಷಿಯ ಸಂಗತಿ. ಸುಸಂಸ್ಕೃತ ನಾಡು ಕೋನಹಳ್ಳಿಯಲ್ಲಿ ಇಡೀ ಸಮಾಜ ಕಂಕಣ ಕಟ್ಟಿ ಕಾರ್ಯಕ್ರಮದ ಯಶಸ್ಸಿಗೆ ದುಡಿಯುತ್ತಿದೆ. ಯಾವುದೇ ಸಮಸ್ಯೆಯಾಗದಂತೆ ಗುರುಗಳ ಚಾತುರ್ಮಾಸ್ಯ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತೇವೆ ಎಂಬ ಭರವಸೆಯನ್ನು ನೀಡಿದರು. ಬಹುಶಃ ಮಧು ಬಂಗಾರಪ್ಪನವರು ಎಲ್ಲೋ ಒಂದು ಮಾತು ನೆನಪನ್ನು ಮಾಡಿಕೊಂಡ್ರು ಸಚಿವರು. ತನ್ನ ತಂದೆ ಬಂಗಾರಪ್ಪನವರಿಗೂ ಕೋನಹಳ್ಳಿ ಅಂತ ಹೇಳಿದ್ರೆ ಬಹಳ ಪ್ರೀತಿಯ ಊರಾಗಿತ್ತು ಎನ್ನುವಂತ ಒಂದು ಮಾತನ್ನು ಅವರು ನೆನಪು ಮಾಡಿಕೊಟ್ರು. ನನಗೆ ಬಹಳ ಹೆಮ್ಮೆ ಅನಿಸ್ತು. ಆ ಸಂದರ್ಭದಲ್ಲಿ ಬಹುಶಃ ಡಾಕ್ಟರ್ ಭದ್ರಾ ನಾಯ್ಕ ಅನ್ನುವಂಥವರ ಊರಿದು, ಅವರ ನೇತೃತ್ವದಲ್ಲಿ ಭದ್ರಾ ನಾಯಕರು ಯಾವ ಕೆಲಸಗಳನ್ನ ಸನ್ಮಾನ್ಯ ಬಂಗಾರಪ್ಪನವರ ಹತ್ರ ತಗೊಂಡೋಗಿ ನಮ್ಮ ಊರಿಗೆ ಏನಾದರೂ ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟರೆ ಕಣ್ಮುಚ್ಚಿ ಸೈ ಮಾಡಿ ಕೊಡ್ತಾ ಇದ್ದು ಸನ್ಮಾನ್ಯ ಬಂಗಾರಪ್ಪನವರು ಅನ್ನುವಂಥದ್ದು ನನಗೆ ಇನ್ನೂ ನೆನಪಿದೆ ಅನ್ನುವಂಥದ್ದು. ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಂತ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದಕ್ಕಾಗಿ ನಾನು ಮತ್ತೊಮ್ಮೆ ಪರಮ ಪೂಜ್ಯರಿಗೆ. ಶಾಸಕ ಭೀಮಣ್ಣ ನಾಯ್ಕ್ ಮಾತನಾಡಿ, 42 ದಿನಗಳ ಚಾತುರ್ಮಾಸ್ಯದ ಸವಿಯನ್ನ ನಾವೆಲ್ಲ ಸವಿಯೋಣ, ಗುರು ಸಂದೇಶವನ್ನ ಪಾಲಿಸೋಣ, ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಧಾರ್ಮಿಕ ಸಂಸ್ಕಾರವನ್ನ ಬೆಳೆಸೋಣ. ಶ್ರೀಗಳು ಅವಕಾಶ ಕೊಟ್ಟರೆ ಖಂಡಿತ ಬರುವ ವರ್ಷ ನನ್ನ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ವ್ರತಾಚರಣೆ ನಡೆಸಲು ಸಿದ್ಧ ಎಂದರು. ಪವಿತ್ರವಾಗಿ ಅರ್ಥಪೂರ್ವಕವಾಗಿ ಈ ಕಾರ್ಯಕ್ರಮ ನಡೆದಿದೆಯೋ ಅದು ಸರಿಯಾದ ರೀತಿಯಲ್ಲಿ ಸಾಂಗವಾಗಿ ಮುಂದೆ ನಡೀಬೇಕಾದ್ರೆ ನಮ್ಮೆಲ್ಲರ ಸಹಕಾರದೊಂದಿಗೆ
ಹಿರಿಯರ ಸಲಹೆ ಸಹಕಾರದೊಂದಿಗೆ ಯುವಕರ ಶ್ರಮದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಜವಾಬ್ದಾರಿ ಪ್ರತಿಯೊಬ್ಬರು ಕೂಡ ಇರಬೇಕಾಗ್ತದೆ. ಅದೇ ಇವತ್ತು ನಮ್ಮ ಯುವ ಸಮೂಹ ಸಾಕಷ್ಟು ಶಿಕ್ಷಣವನ್ನು ಹೊಂದಿರತಕ್ಕಂಥ ಸಮೂಹ, ಆ ಶಿಕ್ಷಣವನ್ನು ಹೊಂದಿರತಕ್ಕಂಥ ಸಮೂಹದಲ್ಲಿ ನಮ್ಮ ಹಿಂದೂ ಸನಾತನ ಧರ್ಮವನ್ನು ನಾವು ಮರೆತು ಬಿಟ್ರೆ ಆಗ ಏನ್ ಮಾಡಿ ನಮ್ಮ ತಂದೆ ತಾಯಿ ಮಾಡ್ತಿರುವಂತ ಆ ಮಕ್ಕಳಲ್ಲಿ ಮೂಡಿದರೆ ಸನಾತನ ಹಿಂದೂ ಧರ್ಮ ಯಾವ ಸ್ಥಿತಿಗೆ ಹೋಗಬಹುದು ಅನ್ನೋದನ್ನ ಚಿಂತನೆಯನ್ನು ಮಾಡ್ತಕ್ಕಂಥ ಸಂದರ್ಭವನ್ನ ಅನೇಕ ಹಿರಿಯರು ಕೂಡ ಪ್ರಸ್ತಾಪವನ್ನು ಮಾಡಿರುವಂತಾರೆ. ಹೀಗೆ ನಾವೆಲ್ಲರೂ ಕೂಡ ಈ ಧರ್ಮವನ್ನ ಸರಿಯಾದ ರೀತಿಯಲ್ಲಿ ಸ್ವಾಮಿಗಳ ಸಂದೇಶ, ಸ್ವಾಮಿಗಳ ಆದೇಶಗಳು ಇದ್ದವು ಅವರು ಸರಿಯಾದ ರೀತಿಯಲ್ಲಿ ತರಬೇಕಾದ್ರೆ ಈ ರೀತಿಯ ಚಾತುರ್ಮಾಸಗಳು ಆಗ ಪ್ರತಿ ವರ್ಷ ನಡೆಯುವ ರೀತಿಯಲ್ಲಿ ನಾವು ಇವತ್ತೇನು ಕುಮಟಾ ತಾಲೂಕಿನ ಕೋಲಿನ ತಾವು ಪ್ರಾರಂಭ ಮಾಡಿರಿ, ಇದು ಮುಂದೂ ಕೂಡ ನಿರಂತರ ನಡೀತಕ್ಕಂಥ ಇಂಥ ಒಂದು ಕಾರ್ಯಕ್ರಮ ಆಗಬೇಕು ಹೊರತು. ಮಾಜಿ ಶಾಸಕ ಸುನೀಲ್ ನಾಯ್ಕ್ ಮಾತನಾಡಿ, ಅರಣ್ಯ ಪ್ರದೇಶದಂತಿದ್ದ ಕೋನ್ನಳ್ಳಿಗೆ ಇಂದು ಕಳೆ ಬಂದಿದೆ. ಚಾತುರ್ಮಾಸ್ಯವನ್ನು ವೈಭವಯುತವಾಗಿ ನಡೆಸುತ್ತಿದ್ದಾರೆ. ಗುರುಗಳು ನಮ್ಮ ಸಮಾಜಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು. ಎಲ್ಲ ಸಮಾಜಕ್ಕಿಂತ ನಮ್ಮ ಸಮಾಜವನ್ನು ಉತ್ತುಂಗಕ್ಕೇರುವಂತೆ ಮಾಡಬೇಕು ಎಂದರು. ಶಾಸಕ ಹರೀಶ್ ಪೂಂಜಾ ಮಾತನಾಡಿ, ನಮ್ಮ ಗುರುಗಳಿಗೆ 2008 ಮಹಾಮಂಡಲೇಶ್ವರ ಪದವಿ ದೊರೆತ ಬಳಿಕ ನಡೆಯುತ್ತಿರುವ ಪ್ರಪ್ರಥಮ ಚಾತುರ್ಮಾಸ್ಯ ಕೋನ್ನಳ್ಳಿಯ ಕುಮಟಾಕ್ಕೆ ಪ್ರಾಪ್ತವಾದ ಹೆಗ್ಗಳಿಕೆ ಇನ್ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಇಡೀ ದೇಶದಲ್ಲಿ ಚಾತುರ್ಮಾಸ್ಯಕ್ಕೆ ಭಾರಿ ಬೇಡಿಕೆ ಇರುವ ಯತಿಗಳಾದ ನಮ್ಮ ಗುರುಗಳು ಮಾತ್ರ ಹೃದಯಿ ಆಗಿದ್ದಾರೆ. ಅವರ 42 ದಿನಗಳ ವ್ರತಾಚರಣೆಯಲ್ಲಿ ಭಕ್ತರು ಪಾಲ್ಗೊಂಡು ಗುರು ಸೇವೆಯ ಮೂಲಕ ಧನ್ಯತೆ ಪಡೆಯಿರಿ ಎಂದರು. ಉದ್ಯಮಿ ಮುರಳೀಧರ ಪ್ರಭು ಮಾತನಾಡಿ, ಗುರು ಪೂರ್ಣಿಮೆಯಂದು ಗುರು ದರ್ಶನ ಮಾಡುವ ಪುಣ್ಯ ಲಭಿಸಿದೆ. ಗುರು ತಾಯಿಯಾದರೆ ದೇವರು ತಂದೆ ಇದ್ದಂತೆ. ಭಗವಂತನ ಹತ್ತಿರ ಹೋಗಲು ಗುರು ಮಾರ್ಗದರ್ಶನ ಮುಖ್ಯ. ಗುರುಗಳ ವಾತ್ಸಲ್ಯಕ್ಕೆ ನಾವೆಲ್ಲ ಪಾತ್ರರಾಗಿರುವುದು ನಮ್ಮೆಲ್ಲರ ಪುಣ್ಯ. ಚಾತುರ್ಮಾಸ್ಯ ಕಾರ್ಯಕ್ರಮದ ಸಂಘಟನೆಯನ್ನು HR ನಾಯ್ಕ್ ತಂಡ ಅಚ್ಚುಕಟ್ಟಾಗಿ ಮಾಡಿದೆ. ಗುರುಗಳ ಮೆರವಣಿಗೆಗೆ ವರುಣನ ಕೃಪೆ ಇರುವುದನ್ನ ಉಲ್ಲೇಖಿಸಿದ ಮುರಳೀಧರ ಪ್ರಭು ಅವರು ಶ್ರೀಗಳ ಪವಾಡದ ಬಗ್ಗೆ ಒತ್ತಿ ಹೇಳಿದರು. ಅಂತ ಒಂದು ಅವಕಾಶವನ್ನ ಅವರು ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಆ ಭಗವಂತನಿಗೆ ನಮನಗಳನ್ನ ಸಲ್ಲಿಸ್ತೇನೆ. ಒಂದು ಮಾತು, ಈ ಸಂಘಟನೆಯ ಬಗ್ಗೆ ಅದ್ಭುತವಾಗಿ ಸಂಘಟನೆ ಮಾಡಿದ್ದೀರಾ. ಏನೋ ಅವರಿಗೆ ಆತಂಕ ಇತ್ತು, ನಾವು ಮೊದಲ ಸಲ ಇದನ್ನ ಮಾಡ್ತಾ ಇದ್ದೀವಿ, ಹಾಗಾದಿತ್ತು ಏನಾದಿತ್ತು ಅಂತ. ಅದು ಅದ್ಭುತವಾಗಿ ಸಂಘಟಿಸಿದ್ದಾರ. ಬೇರೆಯವರು ಅವು ಬೆರಳು ನೋಡ್ಬೇಕಾದ್ರೆ ನಮ್ಮ ಇದು ಸಾಧ್ಯವಾದ ಮಾತ್ರ ಅಂತ ನೋಡ್ಬೇಕಂತ ಅಷ್ಟೇ. ಭಗವಂತನ ಕೃಪೆ ಈಗಾಗಲೇ ನಮ್ಮ ಶಾಸಕ ದಿನಕರ್ ಶೆಟ್ಟಿ ಹೇಳಿದ್ರು, ಭಗವಂತನ ಕೃಪೆ ಅಂತ ಹೇಳಿದ್ರು ಕೂಡ ವರುಣ ದೇವ ಕೂಡ ಒಂದ್ಸಲ ಸ್ತಬ್ಧನಾಗಿ ನೋಡ್ತಾ ಇದ್ದ. ಬಹುಶಃ ಗುರುಗಳು. ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಚಾತುರ್ಮಾಸ್ಯದ ಮೂಲಕ ಗುರುಗಳ ಸೇವೆಯ ಭಾಗ್ಯ ದೊರೆಯುತ್ತಿರುವುದು ನಮ್ಮೆಲ್ಲರ ಪುಣ್ಯ. ಭಟ್ಕಳದಲ್ಲಿ ನಡೆದ ಚಾತುರ್ಮಾಸ್ಯ ಕಾರ್ಯಕ್ರಮ ನಮಗೆ ಪ್ರೇರಣೆಯಾಗಿದೆ. ಗುರುಗಳನ್ನು ರಥದಲ್ಲಿ ಕೂರಿಸಿಕೊಂಡು ಬಂದ ಮೆರವಣಿಗೆಯಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವುದು ಅತ್ಯಂತ ಖುಷಿ ಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜಗಳು ಭಾಗವಹಿಸಿ ಗುರುಗಳ ಚಾತುರ್ಮಾಸ್ಯವನ್ನು ಯಶಸ್ವಿಗೊಳಿಸೋಣ ಎಂದರು. ಪುಣ್ಯ ಫಲ ಸಿಗ್ತದೆ ಗುರುಗಳ ಸೇವೆ ಮಾಡಿದ್ರೆ, ಯಾಕೆಂದ್ರೆ ದೇವತೆಗಳು ನೋಡ್ತಾ ಇರ್ತಾರೆ ಅನ್ನೋದು ಒಂದು ನಮ್ಮೆಲ್ಲರ ಹಿರಿಯರ ಮಾತಿದೆ. ಇವತ್ತು ಬೆಳಿಗ್ಗೆ ನಾನು ನಿನ್ನೆ ಎಲ್ಲ ಜೊತೆ ಸೇರಿ ಕರೆ ಕೊಟ್ಟೆ, ಎಲ್ಲ ಯುವಕರಿಗೂ ಕರೆ ಕೊಟ್ಟೆ. ನಮ್ಮ ಯುವನಾಂದರಿಯಾಗಿ ಎಲ್ಲ ಯುವಕರಿಗೆ, ಹಿರಿಯರಿಗೆ, ಆತ್ಮೀಯರಿಗೆ ಕರೆ ಕೊಟ್ಟೆ. ಎಲ್ಲ ಜೊತೆಗೆ ಸೇರಿ ಬೈಕ್ ರ್ಯಾಲಿ ಮತ್ತು ಕಾರ್ ರ್ಯಾಲಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಬಹಳ ಅರ್ಥಪೂರ್ಣವಾಗಿ ಈ ಒಂದು ಚಾತುರ್ಮಾಸ್ಯವನ್ನು ಆರಂಭ ಮಾಡಬೇಕು, ಗುರುಗಳನ್ನ ಕರ್ಕ ಬರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರ ಪರವಾಗಿ ನಮ್ಮ ಯುವನಾಂದರಿ ಹಾಗೂ ಎಲ್ಲ ಯುವಕರಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಏನ್ ತೋರಿಸ್ತು ಅಂದ್ರೆ, ಗುರುಗಳ ಚಾತುರ್ಮಾಸ್ಯದಲ್ಲಿ ದೇವತೆಗಳು ನೋಡ್ತಾ ಇರ್ತಾರೆ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ ಅಂತ ನಾನು ಹೇಳಕ್ ಬಯಸ್ತೀನಿ. ಹಾಗಾಗಿ 40 ದಿನಗಳ ನಡೆಯುವ ನಿರಂತರ ಈ ಒಂದು ನಾಮಧಾರಿ ಸಮಾಜದ ವಿವಿಧ ಕೂಟಗಳ ಏನು ಸೇವೆ, ಪಾದ ಪೂಜೆ ಸೇವೆ ಇದೆ, ಇದು ಬಹಳ ಅದ್ದೂರಿಯಾಗಿ ನಡೀತದೆ, ಬಹಳ ಅರ್ಥಪೂರ್ಣವಾಗಿ ನಡೀತದೆ. ಮತ್ತು ಎಲ್ಲಾ ಸಮಾಜದವರು ನಾನು ಬರ್ಬೇಕಾದ್ರೆ ವಿಶೇಷವಾಗಿ ಗಮನಿಸಿದ್ದೇನೆಂದ್ರೆ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಉಸ್ತುವಾರಿಗಳು ಮತ್ತು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳು ಎಸ್ ವೈದ್ಯ ಮಾತನಾಡಿ, ನಮ್ಮ ಗುರುಗಳು ದೇಶದ ಯಾವ ಮೂಲೆಯಲ್ಲಿ ಕಾರ್ಯಕ್ರಮ ನಡೆಸಿದರೂ ನಾನು ಅವರ ಜೊತೆ ನಿಲ್ಲುತ್ತೇನೆ. ಗುರುಗಳು ಯಾವತ್ತೂ ನನ್ನ ಬಳಿ ಹೇಳುತ್ತಿದ್ದರೂ, ಎಲ್ಲದಕ್ಕೂ ಸಮಯ ಬರುತ್ತೆ, ತಾಳ್ಮೆ ಇರಬೇಕು, ಕಾಯಬೇಕು ಎಂದು ಶ್ರೀಗಳು ಹೇಳುವ ಮಾತು ಸತ್ಯ. ರಾಜರ ಕಾಲದಿಂದಲೂ ಚಾತುರ್ಮಾಸ್ಯ ನಡೆಸುವ ಸಂಪ್ರದಾಯ ಇದೆ. ಆಗ ರಾಜರು ಗುರುಗಳಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡುತ್ತಿದ್ರು. ಈಗ ನಮ್ಮ ಗುರುಗಳ ಚಾತುರ್ಮಾಸ್ಯಕ್ಕೆ ನಾವೆಲ್ಲ ಸಹಕಾರ ನೀಡಿದ್ದೇವೆ. ನಾವು ಗುರುಗಳಿಂದ ಬಯಸುತ್ತೇವೆ, ಗುರುಗಳು ಏನು ಮಾಡಿದರೂ ಭಕ್ತರ ಉದ್ಧಾರಕ್ಕಾಗಿ ಮಾಡುತ್ತಾರೆ. ಯಾವುದೇ ಕೊರತೆಯಾಗದಂತೆ ನಾವು ನಮ್ಮ ಗುರುಗಳ ಚಾತುರ್ಮಾಸ್ಯವನ್ನ ಯಶಸ್ವಿಗೊಳಿಸಬೇಕು. ಅದು ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಅತಿಥಿ ಸತ್ಕಾರ, ಗುರು ಸೇವೆ ಮಾಡುವ ಪುಣ್ಯ ಪ್ರತಿಯೊಬ್ಬರು ಸಂಪಾದಿಸಿಕೊಳ್ಳಬೇಕು ಎಂದರು. ಈ ಕಡೆ ನಮ್ಮ ಹೊನ್ನಾವರ ಸಮುದಾಯದ ಟಿ ನಾಯಕರನ್ನ ಕೂಡಿಸ್ಕೊಂಡು ಹೊನ್ನಾವರ ಮತ್ತೆ ಕುಮಟವನ್ನ ಸೇರಿಸಿಕೊಂಡು
ನಿಮ್ಮ ರಾಜಧಾನಿಯಲ್ಲಿ ಇವತ್ತೇ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಿಮಗೆ ನಾನು ಅಭಿನಂದಿಸ್ತೇನೆ. ಒಂದ್ ಕಡೆ ಗುರುಗಳಿಂದ ನಾವು ಎಲ್ಲವನ್ನೂ ಬಯಸ್ತೇವೆ, ಗುರುಗಳು ನಮ್ಮಿಂದ ಏನನ್ನೂ ಬಯಸ್ತೇವೆ. ಗುರುಗಳು ಏನೇ ಮಾಡಿದ್ರು ಶಿಷ್ಯಂದಿರಿಗೆ ಪೂರಕವಾಗಿ ಅವ್ರಿಗೆ ಏನ್ ಬೇಕು, ಅವ್ರು ಏನ್ ಆಗ್ಬೇಕು, ಅವ್ರು ಎಲ್ಲೂ ಕಷ್ಟದಲ್ಲಿ ಸಿಗಬಾರದು, ಆ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಕರೆಕ್ಟ್ ಆಗಿ ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ಗುರುಗಳ ಆಸೆ, ಅವರ ಆಶೀರ್ವಾದ. ಅದಕ್ಕೆ ಪೂರಕವಾಗಿ ನಮ್ಮ ಯೋಗ ಈ ವರ್ಷ ಭಟ್ಕಳದಲ್ಲಿ, ಈ ವರ್ಷ ಕುಮಟಾದಲ್ಲಿ, ಬರುವ ವರ್ಷ ಬಹುಶಃ ಭೀಮಣ್ಣೇಕರು ಶಿರ್ಸಿಯಲ್ಲಿ ಮಾಡ್ತಾರೆ ಅನ್ನೋದು ಕಾಣುತ್ತೆ. ಅದರಲ್ಲಿ ಏನು ವ್ಯತ್ಯಾಸ ಆಗ್ಲಿಕ್ಕೆ ಗುರುಗಳದೊಂದು ಆಸೆ, ಯಾರು ಏನು ಆಸೆ ಪಟ್ಟರು ಅದಕ್ಕೆ ಪೂರಕವಾಗಿ ಇರುವಂಥದ್ದು ನಮ್ಮ ಗುರುಗಳು, ಯಾರಿಗೂ ನಿರಾಸೆ ಮಾಡೋದಿಲ್ಲ. ಕಾರ್ಯಕ್ರಮದ ಆರಂಭದಲ್ಲಿ ಚಾತುರ್ಮಾಸ್ಯ ವೃತ್ತಾಚರಣೆ ಸಮಿತಿ ಅಧ್ಯಕ್ಷ HR ನಾಯ್ಕ್ ಕೋನಹಳ್ಳಿ ದಂಪತಿ ಶ್ರೀಗಳ ಪಾದಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ L ನಾಯ್ಕ್, ರತ್ನಾಕರ ನಾಯ್ಕ್, ಮಾಜಿ ಸಚಿವ ಶಿವಾನಂದ ನಾಯ್ಕ್, ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ R ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.